ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ರಸ್ತೆಯ ಗುಂಡಿಗಳು ಹೆಚ್ಚಾಗ್ತಿದೆ. ಕೆಳಗಡೆ ಗುಂಡಿನಾಗ ಬಿದ್ದೋದ್ರೆ ಅಷ್ಟೇ ಮುಗೀತು. ಈ ಥರ ಜಡಿಮಾಲೆ ಹಿಡ್ಕೊಂಡಿತ್ತು, ಅಲ್ಲಿ ಬಿದ್ದೋದ್ರು. ನಾನೇ ಓಡಿ ಬಂದೆ, 3 ಜನ ಮಕ್ಕಳಿಗೂ ಆಯಮ್ಮನಿಗೆ ಎತ್ತಿ ಹೋಗಮ್ಮ ಮೆತ್ಕೋ, ಆಯಮ್ಮ ಬೈಕೊಂಡು ಹೋಯ್ತು. ಸೇಫ್ಟಿ ಇಲ್ಲ. ಇವಾಗ ಮಕ್ಕಳು ಬರ್ಗ ನಿಮ್ಮ ನೋಡ್ದಂಗೆ ಓಡಾಡ್ತಾ ಇದ್ದಾರಲ್ಲ, ಅವ್ರೇನ ಬಂದು ಬಿದ್ದೋದ್ರೆ ಏನು ಮಾಡೋದು, ಯಾರು ಜವಾಬ್ದಾರಿ? ಅಧಿಕಾರಿನೂ ಬಂದಿಲ್ಲ, ಈ ಕಡೆ ಯಾರೂ ನೋಡಿಲ್ಲ. ಅವ್ರ ಪಾಡ್ಗೆ ಅವ್ರು ಮಾಡ್ತಾವ್ರೆ. ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ರಸ್ತೆಯ ಗುಂಡಿಗಳು ಹೆಚ್ಚಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಏನು ರಾಜ್ಯದ ಉಪಮುಖ್ಯಮಂತ್ರಿಗಳು ಕೂಡ ಆದೇಶವನ್ನು ಮಾಡಿದ್ರು. ರಸ್ತೆ ಗುಂಡಿಗಳನ್ನು ಆದಷ್ಟು ಬೇಗ ಮುಚ್ಚಿಲ್ಲ ಅಂತ ಹೇಳಿದರೆ ಅಧಿಕಾರಿಗಳನ್ನು ನಾನು ಸಸ್ಪೆಂಡ್ ಮಾಡ್ತೀನಿ ಅನ್ನುವಂಥದ್ದನ್ನು ಹೇಳಿದರು. ಆದರೆ ಈ ಒಂದು ಬಡಾವಣೆಯಲ್ಲಿ ರಸ್ತೆ ಗುಂಡಿಗಳನ್ನು ಏನು ಅಧಿಕಾರಿಗಳು ಯಾವುದೇ ಸುರಕ್ಷಿತ ಕ್ರಮಗಳನ್ನು ಪಾಲಿಸದೆ ರಸ್ತೆ ಗುಂಡಿಗಳನ್ನು ತೆಗೆದಿರುವಂಥದ್ದು. ಬೆಂಗಳೂರಿನ ಅಂಜನಾಪುರದ ಏನು 11ನೇ ಬಡಾವಣೆ, BDA ಲೇಔಟ್ನ 11ನೇ ಬಡಾವಣೆಯ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಯಾವುದೇ ಸುರಕ್ಷಿತ ಕ್ರಮಗಳನ್ನು ಪಾಲಿಸದೆ BDA ಅಧಿಕಾರಿಗಳು ಇಲ್ಲಿ ಯಾವುದೇ ರೀತಿಯಾದಂತಹ ಸುರಕ್ಷಿತ ಕ್ರಮಗಳನ್ನು ಪಾಲಿಸದೆ ಬೃಹದ್ದಾದಂಥ ಒಂದು ಗುಂಡಿಗಳನ್ನು ತೆಗೆದು ಏನು ವಾಹನ ಸವಾರರಿಗಾಗಿರಲಿ ಅಥವಾ ಇಲ್ಲಿ ಸಾರ್ವಜನಿಕರಿಗೆ ತೊಂದರೆಯನ್ನು ಉಂಟು ಮಾಡಿರುವಂಥದ್ದು. ಈಗಾಗಲೇ ಬೆಂಗಳೂರಿನಲ್ಲಿ ಏನು ಗುಂಡಿಗಳ ಸಂಖ್ಯೆ ಹೆಚ್ಚಾಗಿ ಸಾವು ನೋವುಗಳು ಸಂಭವಿಸಿದೆ, ಅಪಘಾತಗಳಾಗಿದೆ. ಈ ಹಿನ್ನೆಲೆಯಲ್ಲಿ DCM DK ಶಿವಕುಮಾರ್ ಅವರು ಕೂಡ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆಗಳನ್ನು ಕೊಟ್ಟಿದ್ರು, ಗಡುವನ್ನು ಕೊಟ್ಟಿದ್ರು. ಗುಂಡಿಗಳನ್ನು ಮುಚ್ಚಿಲ್ಲ ಅಂತ ಹೇಳಿದರೆ ನಿಮ್ಮನ್ನು ಅಮಾನತು ಮಾಡ್ತೀನಿ ಅನ್ನುವಂಥದ್ದನ್ನು ಸ್ವತಃ ಏನು DCM DK ಶಿವಕುಮಾರ್ ಅವರು ಹೇಳಿದರು. ಆದರೆ ಇಲ್ಲಿ ರಸ್ತೆಗಳನ್ನು ಅಗದು ಯಾವ ರೀತಿಯಾಗಿ ರಸ್ತೆಗಳನ್ನು ಗುಂಡಿಗಳನ್ನಾಗಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ನೀವು ದೃಶ್ಯದಲ್ಲಿ ಏನು ಕಾಣ್ಬೋದು. ಇಲ್ಲಿ ಯಾವುದೇ ರೀತಿಯಾದಂತಹ ಸುರಕ್ಷಿತ ಕ್ರಮಗಳನ್ನು ಪಾಲಿಸಿಲ್ಲ. ಅಂದರೆ ಬ್ಯಾರಿಕೇಡ್ ಹಾಕುವಂಥದ್ದಾಗಿರಲಿ ಅಥವಾ ಏನು ಇಲ್ಲಿ ಟೇಪ್ಗಳನ್ನು ಅಳವಡಿಸುವಂಥದ್ದು ಅಥವಾ ಕಾಮಗಾರಿ ನಡೀತಾ ಇದೆ ಅನ್ನುವಂತಹ ಒಂದು ನಾಮಫಲಕ ಹಾಕುವಂಥದ್ದು, ಇದು ಯಾವುದನ್ನು ಕೂಡ ಮಾಡದೆ ಅಧಿಕಾರಿಗಳು ಒಂದು ರೀತಿಯಾದಂತಹ ಏನು ಬೇಜವಾಬ್ದಾರಿ ತನದ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈಗಾಗಲೇ ಏನು ಅಧಿಕಾರಿಗಳ ಗಮನಕ್ಕೆ ಬಂದರೂ ಕೂಡ ಯಾವುದೇ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿಲ್ಲ. ನಾವು ಅನೇಕ ಬಾರಿ ಹೇಳಿದ್ದೀವಿ, ಗಮನಕ್ಕೆ ತಗೊಂಬಂದಿದ್ದೀವಿ ಅನ್ನುವಂತಹ ಮಾತನ್ನು ಸ್ಥಳೀಯರು ಕೂಡ ಮಾತಾಡಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಏನು ಸ್ಥಳೀಯ ನಿವಾಸಿಗಳು ಅಂದರೆ ಇಲ್ಲೇ ಯಾವಾಗಲೂ ಕೂಡ ಓಡಾಡುವಂತಹ ಸಾರ್ವಜನಿಕರು ಕೂಡ ನನ್ನೊಂದಿಗಿದ್ದಾರೆ. ಸರ್, ಈಗ ಏನು ಇಲ್ಲಿ BDA ಅಧಿಕಾರಿಗಳು ಏನು ರಸ್ತೆಯನ್ನು ಆಗದಿರುವಂಥದ್ದು, ದಿನೇ ದಿನೇ ಏನು ಇಲ್ಲಿ ರಸ್ತೆ ಅಪಘಾತ ಆಗ್ತಿರುವಂಥದ್ದು ಈ ರೀತಿ ಇದೆ. ಇಲ್ಲಿ ನೀವು ಕೂಡ ಪ್ರತಿದಿನ ಓಡಾಡ್ತಿದ್ದೀರಾ. ಹೇಗಿದೆ ಇಲ್ಲಿ, ಏನು ಯಾವ ಥರ ಆಗಿದೆ ಇಲ್ಲಿ ಸಮಸ್ಯೆ ಏನು? ಇಲ್ಲಿ ಹಸು ಬೇರೆ ಬರ್ತಾ ಇದ್ದಾವೆ, ನಾವು ಕಾವಲು ಕಾಯಬೇಕು ಹಸುಗಳಿಗೆ. ಬರೋವರೆಗೂ ಜಾಪನಾಗ ನೋಡ್ಕೊಂಬಂದು ನೋಡಿ, ಆ ಕೆಳಗಡೆ ಗುಂಡಿನಾಗ ಬಿದ್ದೋದ್ರೆ ಅಷ್ಟೇ ಮುಗೀತು. ಎತ್ತಂಗಾಗುತ್ತೆ. ನೀವೇ ನೋಡ್ತಾ ಇದ್ದೀರಲ್ಲ, ನೋಡಿ ಎಷ್ಟು ಅಡಿದೇವಲ್ಲ, ಅದು ಬಿದ್ದೋದ್ರೆ ಹಸು ಇರ್ತದ. ಈ ಥರ ಇದೆ, ಜಲ್ದಿ ರೆಡಿ ಮಾಡ್ತಾ ಇಲ್ಲ ಅದಷ್ಟೇ. ಅಂದರೆ ಇಲ್ಲಿ ಏನು ಹಸುಗಳನ್ನು ಮೇಯಿಸಲಿಕ್ಕೆ ಇಲ್ಲಿ ಏನು ರೈತರು ಕೂಡ ಬರ್ತಾರೆ. ಇಲ್ಲಿ ಯಾವುದೇ ರೀತಿ ಬ್ಯಾರಿಕೇಡನ್ನು ಕೂಡ ಹಾಕಿಲ್ಲ. ಹೇಗೆ ಹಸುಗಳು ಏನಾದರೂ ಬಿದ್ದರೆ ಯಾವ ರೀತಿ ಸಮಸ್ಯೆ ಆಗುವಂಥದ್ದು? ಸರ್, ಬಿದ್ದರೆ ಅಷ್ಟೇ, ಒಳಗಡೆ ಬಿದ್ದರೆ ನಮ್ದಲ್ಲ. ಒಳಗಡೆ ಬಿದ್ದರೆ ಹೋಯ್ತು ಹಸು ಅಷ್ಟೇ. ನೀವೇ ಹಳ್ಳ ನೋಡ್ತಾ ಇದ್ದೀರಲ್ಲ, ಬಿದ್ದರೆ ಹೋಯ್ತು, ನಮ್ದಲ್ಲ. ಇನ್ನು ಮಣ್ಣು ಮಾಡಬೇಕು, ಆ ಲೆಕ್ಕಾಚಾರದಾಗೈತೆ. ಹೋಗಿ ಇಲ್ಲಿ ವಾಹನ ಸವಾರರು ಅಪಘಾತಗಳಾಗುವಂಥದ್ದು? ಹೌದು ಸರ್, ಒಂದು ಸಾರಿ ಲೇಡೀಸ್ ಬಿದ್ದೋದ್ರು. ನಾನೇ ತಗೊಂಬಂದು ಅಲ್ಲಿಂದ ಓಡಿ ಬಂದು ಎತ್ತಿದೆ. 3 ಜನ ಮಕ್ಕಳು, ಸ್ಕೂಲ್ ಮಕ್ಕಳು ಕುಡಿಸ್ಕೊಂಬಂದು ನಾನೇ ಎತ್ತಿದೆ. ಯಾವತ್ತಾಗಿದೆ ಸರ್? ಸುಮಾರು ಒಂದು ವಾರದ ಮೇಲೆ. ಈ ಥರ ಜಡಿಮಾಲೆ ಹಿಡ್ಕೊಂಡಿತ್ತು, ಅಲ್ಲಿ ಬಿದ್ದೋದ್ರು. ನಾನೇ ಓಡಿ ಬಂದು 3 ಜನ ಮಕ್ಕಳಿಗೂ ಆಯಮ್ಮನಿಗೆ ಎತ್ತಿ ಹೋಗಮ್ಮ ಮೆತ್ಕೋ, ಆಯಮ್ಮ ಬೈಕೊಂಡು ಹೋಯ್ತು. ಈಗಾಗಲೇ ಏನು DCM DK ಶಿವಕುಮಾರ್ ಅವರು ಕೂಡ ಆದೇಶವನ್ನು ಮಾಡಿದ್ದಾರೆ. ರಸ್ತೆ ಗುಂಡಿಗಳನ್ನು ಮುಚ್ಚಬೇಕು, ಅಧಿಕಾರಿಗಳು ಗಡುವನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಅಧಿಕಾರಿಗಳಿಗೆ ಗಡುವನ್ನು ಕೊಡ್ತಾರೆ ರಸ್ತೆ ಮುಚ್ಚಿ ಅಂತೇಳಿ, ಆದರೆ ಅಧಿಕಾರಿಗಳು ಇನ್ನೊಂದು ಕಡೆ ರಸ್ತೆ ಗುಂಡಿಗಳನ್ನು ತೆಗಿತಾ ಇದ್ದಾರೆ. ಏನು ಹೇಳ್ತೀರಾ ನೀವು ಇದಕ್ಕೆ ಅಂತ? ಸರ್, ತೆಗೆದಂಗೆ ಮಾಡ್ಕೊಂಡು ಮುಚ್ಕೊಂಡು ಹೋಗಬೇಕು. ಈ ಥರ ಓಪನ್ಗಳು ಬಿಟ್ಬಿಟ್ರೆ ಜನಗಳಿಗೆ ಎಲ್ರಿಗೂ ಓಡಾಡೋರಿಗೆಲ್ಲ ತೊಂದರೆ ಆಗುತ್ತೆ. ಸೇಫ್ಟಿ ಇಲ್ಲ. ಇವಾಗ ಮಕ್ಕಳು ಬರ್ಗ ನಿಮ್ಮ ನೋಡ್ದಂಗೆ ಓಡಾಡ್ತಾ ಇದ್ದಾರಲ್ಲ, ಅವ್ರೇನ ಬಂದು ಬಿದ್ದೋದ್ರೆ ಏನು ಮಾಡೋದು, ಯಾರು ಜವಾಬ್ದಾರಿ? ಇಲ್ಲಿ ಎಷ್ಟು ದಿನಗಳಿಂದ ಕಾಮಗಾರಿ ಮಾಡ್ತಾ ಇದ್ದಾರೆ? ಸರ್, ಇಲ್ಲಿ ಇದ್ಯಾಕೆ ಸುಮಾರು ಒಂದು 15 ದಿವಸದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಮುಚ್ಚಿ ಸೆಂಟ್ರಾಗಿ ಮಾತ್ರ ತಗೊಳಕೊಂಡಿದ್ದಾರೆ, ರೆಡಿ ಮಾಡ್ತಾ ಇಲ್ಲ. ಅಧಿಕಾರಿಗಳೇನು ಬಂದಿದ್ರೆ? ಯಾರು ಬಂದಿಲ್ಲ ಸರ್, ಈ ಕಡೆ ಯಾವ ಅಧಿಕಾರಿನೂ ಬಂದಿಲ್ಲ. ಈ ಕಡೆ ಯಾರೂ ನೋಡಿಲ್ಲ. ಅವ್ರ ಪಾಡ್ಗೆ ಅವ್ರು ಮಾಡ್ತಾವ್ರೆ, ಬೇಕಾದಷ್ಟು ನೋಡ್ತಾ ಮಾಡ್ತಾರೆ. ಒಂದಷ್ಟು ದಿನ ಹೋಗ್ತಾರೆ, ನಾವೇ ಮುಚ್ಚಲ್ಲ, ಹೊಡಿತಾರೆ, ಓಪನ್ಗಳು ಇರ್ತವೆ. ನೀವು ಇಲ್ಲಿ ಏನು? ನಾವು ಸರ್ ವ್ಯವಸಾಯ, ಹಸುಗಳು, ರೈತ. ಹಸುವನ್ನು ಮೇಯಿಸ್ತೀರಾ? ಹಸು ಇದ್ದಾವೆ ಸರ್, ಹಸು ಇದ್ದಾವೆ. ನಮ್ಮ ನಿಮ್ಮ ಹೆಸರು? ನಮ್ಮ ಹೆಸರು ಬಾಬು ಅಂತ.
ಇದಿಷ್ಟು ಏನು ರೈತ ಬಾಬು ಅವರು ಹೇಳಿರುವಂಥದ್ದು. ಯಾವುದೇ ರೀತಿಯಾದಂಥ ಸುರಕ್ಷತಾ ಕ್ರಮಗಳನ್ನು ಪಾಲಿಸದೆ ಅಧಿಕಾರಿಗಳು ಬೇಜವಾಬ್ದಾರಿತನವನ್ನು ವಹಿಸಿರುವಂಥದ್ದು. ಮತ್ತು ನನ್ನ ಕಣ್ಣು ಮುಂದೆನೇ ಏನು ರಸ್ತೆ ಅಪಘಾತ ಆಯಿತು ಅಂದರೆ ಇಲ್ಲಿ ಏನೋ ಒಂದು ಮಹಿಳೆ ಸ್ಕೂಲಿಂದ ಏನೋ ಮಕ್ಕಳನ್ನು ಕರ್ಕೊಂಬರುವ ಸಂದರ್ಭದಲ್ಲಿ ಏನೋ ಬೈಕು ಅಪಘಾತ ಆಯಿತು. ಈ ಗುಂಡಿಗಳಿಂದಾಗಿ ಗಾಡಿ ಸ್ಕಿಡ್ ಆಗಿಬಿತ್ತು, ನಾನೇ ಸ್ವತಃ ಎತ್ತಿದ್ದೀನಿ ಅನ್ನೋ ಮಾತನ್ನು ಏನು ರೈತ ಬಾಬು ಅವರು ಹೇಳಿರುವಂಥದ್ದು. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ಈ ಒಂದು ಗುಂಡಿಗಳಿಗೆ ಸುರಕ್ಷಿತ ಕ್ರಮಗಳನ್ನು ಪಾಲಿಸಿ ಕಾಮಗಾರಿಗಳನ್ನು ಮಾಡ್ತಾರಾ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಾಮ್ ಪ್ರಸಾದ್ ಜೊತೆ ಅಭಿಜಿತ್ ಗಣೇಶ್, ಪ್ರಜಾಧ್ವನಿ ಟಿವಿ, ಬೆಂಗಳೂರು.